ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿ ಒಳಗೆ ಏನು ನೋಡೋಣ, ಪೊಲಿಟಿಕಲ್ ಸೈನ್ಸ್ DS10 ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ರೀ. ಇವಾಗ ಫಿಕ್ಸ್ ಕ್ವಶನ್ಗಳಾಗಿರ್ತವೆ. 10 ಅಂಕದ ಪ್ರಶ್ನೆಗಳನ್ನು ನೋಡ್ರಿ. ಸ್ಟಾರ್ಟಿಂಗ್ DS10 ಫಸ್ಟ್ ಒನ್ ಯಾವುದಂದ್ರೆ, ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಮಹತ್ವವನ್ನು ಚರ್ಚಿಸಿ. ತೌಲನಿಕ ಸರ್ಕಾರ ಬಗ್ಗೆ ಮತ್ತು ರಾಜಕೀಯ ಅದರ ಮಹತ್ವದ ಬಗ್ಗೆ ಏನ್ ಮಾಡ್ಬೇಕಂದ್ರ ನೀವು ಸಂಕ್ಷಿಪ್ತವಾಗಿ ಏನ್ ಮಾಡ್ಬೇಕಂದ್ರ ಚರ್ಚೆ ಮಾಡ್ಬೇಕ್ರಿ 10 ಅಂಕಕ್ಕ. ತದನಂತರ ಸೆಕೆಂಡ್, ಪಕ್ಷ ಪದ್ಧತಿಯ ಲಕ್ಷಣಗಳನ್ನ ವಿವರಿಸಿ. ಪಕ್ಷ ಪದ್ಧತಿಗಳ ಯಾವ ರೀತಿ ಇದಾವ, ಅವರ ಲಕ್ಷಣಗಳ ಏನೇನಿದಾವ ಅಂದ್ರ ಈ ಕ್ವಶನ್ ನಲ್ಲಿ ನೀವು ಅನಾಲಿಸಿಸ್ ಮಾಡಬೇಕು, ಸರಿಯಾಗಿ ಬರಿಬೇಕು. ತದನಂತರ ಮೂರನೇ ಪ್ರಶ್ನೆ, ಅಮೆರಿಕೆಯ ಕಾಂಗ್ರೆಸ್ನ ಅಧಿಕಾರಿ ಮತ್ತು ಕಾರ್ಯಗಳನ್ನ ವಿವರಿಸಿ. ಅವು ಕಾಂಗ್ರೆಸ್ನ ಅಧಿಕಾರ ಮತ್ತು ಕಾರ್ಯಗಳನ್ನ ವಿವರಣೆ ಮಾಡಬೇಕ್ರಿ 10 ಅಂಕದ್ರಿ. ತದನಂತರ ಫೋರ್ತ್ ಒನ್, ಸಂವಿಧಾನಾತ್ಮಕತೆಯನ್ನ ತತ್ವಗಳನ್ನ ವರ್ಣಿಸಿರಿ ಅಂತ ಕೇಳಿದ್ದಾರೆ. ಏನ್ ಕೇಳಿದಾರ, ಸಂವಿಧಾನಾತ್ಮಕತೆಯ ತತ್ವಗಳನ್ನ ವರ್ಣಿಸಿರಿ ಅಂತ ಕೇಳಿದ್ದಾರೆ. ಇದನ್ನು ಸರಿಯಾಗಿ ನೋಡ್ರಿ. ಇದು 15 ಮಾರ್ಕ್ಸಿಗೆ ಕ್ವಶನ್ಗಳನ್ನ ಬರ್ತದ ಮತ್ತು 10 ಮಾರ್ಕ್ಸಿಗೆ ಬರ್ತಾರೆ. ಸಂವಿಧಾನಾತ್ಮಕತೆಯ ತತ್ವಗಳಿಗೆ ಕೇಳ್ತಾರೆ, ಅಲ್ಲಿ ಮಹತ್ವ ಮತ್ತು ತತ್ವಗಳು ಎರಡು ಕೂಡಿ ಕೇಳ್ತಾರೆ. ತದನಂತರ ಪ್ರಶ್ನೆ ಸಂಖ್ಯೆ 5 10 ಅಂಕದ್ರಿ. ಸಂಯುಕ್ತ ಸರ್ಕಾರದ ಲಕ್ಷಣಗಳನ್ನ ಚರ್ಚಿಸಿ. ಸಂಯುಕ್ತ ಸರ್ಕಾರದ ಲಕ್ಷಣಗಳನ್ನು ಚರ್ಚಿಸಿರಿ. ತದನಂತರ 6ನೆಯ ಪ್ರಶ್ನೆ, ಬ್ರಿಟಿಷ್ ರಾಜಕೀಯ ಪಕ್ಷಗಳ ಲಕ್ಷಣಗಳನ್ನ ವಿವರಣೆ ಮಾಡ್ರಿ ಅದ್ ಕೇಳಿದಾರ. ಇವು ಪಿಕ್ಸ್ ಕ್ವಶನ್ಗಳಾಗ್ಯಾವ, ನೀವು ನೋಟ್ಸ್ ಮಾಡ್ಕೊರಿ, ಇಲ್ಲಕಂದ್ರ ಸ್ಕ್ರೀನ್ಶಾಟ್ ಹೊಡೆದ ಓದ್ಕೊರಿ. ಅದೇ ರೀತಿ 15 ಅಂಕದ ಪ್ರಶ್ನೆಗಳನ್ನ ನೋಡ್ರಿ. 15 ಅಂಕದ ಪ್ರಶ್ನೆಗಳನ್ನ DS10 ರೀ. ಪೊಲಿಟಿಕಲ್ ಸೈನ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ರೀ. 15 ಅಂಕಕ್ಕೆ ಪಿಕ್ಸ್ ಕ್ವಶನ್ಗಳ. ಅಲ್ಲಿ ಎಷ್ಟು 3 ಕೊಟ್ಟಿರ್ತಾರ್ರಿ, ಅಲ್ಲಿ ಎಷ್ಟು ಬರಿಬೇಕಂದ್ರ 2 ಬರಿಬೇಕ್ರಿ. ಫಸ್ಟ್ ಒನ್, ಬ್ರಿಟಿಷ್ ಪ್ರಧಾನಿಯವರ ಅಧಿಕಾರ ಮತ್ತು ಕಾರ್ಯಗಳನ್ನ ಚರ್ಚಿಸಿರಿ. ಬ್ರಿಟಿಷ್ ಪ್ರಧಾನಿಯವರ ಅಧಿಕಾರ ಮತ್ತು ಕಾರ್ಯಗಳನ್ನ ಚರ್ಚಿಸಿರಿ. ಸೆಕೆಂಡ್ ಒನ್ ರೀ, ಅಮೆರಿಕೆಯ ಪ್ರತಿನಿಧಿ ಸಭೆಯ ರಚನೆಯ ಅಧಿಕಾರಿ ಮತ್ತು ಕಾರ್ಯಗಳನ್ನ ವಿವರಿಸಿರಿ ಅಥವಾ ವರ್ಣಿಸಿರಿ ಅಂತ ಕೇಳಿದ್ದಾರೆ. ಥರ್ಡ್ ಒನ್, ಚೀನಾದ ರಾಜಕೀಯ ಪಕ್ಷ ಪದ್ಧತಿಯನ್ನ ವರ್ಣಿಸಿರಿ. ಚೀನಾದ ರಾಜಕೀಯ ಪಕ್ಷಗಳ ಪದ್ಧತಿ ಯಾವ ರೀತಿ ಇದಾವ ಎಂಬುದನ್ನ ಇಲ್ಲಿ ನಾವು ತಿಳಿಸ್ಕೊತಾ ಹೋಗ್ಬೇಕ್ರಿ. ಫೋರ್ತ್ ಒನ್, ಸಂಸದೀಯ ಮತ್ತು ಅಧ್ಯಕ್ಷೀಯ ಸರ್ಕಾರದ ವ್ಯತ್ಯಾಸಗಳು ಯಾವುವು. ಸಂಸದೀಯ ಮತ್ತು ಅಧ್ಯಕ್ಷೀಯ ಸರ್ಕಾರದ ನಡುವಿನ ವ್ಯತ್ಯಾಸಗಳ ಯಾವ ರೀತಿ ಕಂಡು ಬರ್ತಾವ, ಸಂಸದಲ್ಲಿ ಏನ್ ಹೇಳ್ತದ ಮತ್ತು ಅಧ್ಯಕ್ಷೀಯ ಸರ್ಕಾರಗಳಲ್ಲಿ ಏನ್ ಹೇಳ್ತದ ಎಂಬುದನ್ನ ಸವಿಸ್ತಾರವಾಗಿ ಚರ್ಚೆ ಮಾಡ್ಕೊತಾನ ಅಲ್ಲಿ ಕೊನೆಗೊಳಿಸ್ಬೇಕ್ರಿ. ಅದೇ ರೀತಿ ಸೇಮ್ ವ್ಯತ್ಯಾಸಗಳನ್ನ ಅಲ್ಲಿ ಸಂಸದೆಯಲ್ಲಿ ಬೇರೆ ಇರ್ತಾವ ಮತ್ತು ಅಧ್ಯಕ್ಷೀಯ ಸರ್ಕಾರಗಳಲ್ಲಿ ಬೇರೆ ಇರ್ತಾವ. ತದನಂತರ 5ನೇ ಪ್ರಶ್ನೆ, ಸಂವಿಧಾನಕತೆಯ ಲಕ್ಷಣಗಳನ್ನು ಚರ್ಚಿಸಿ. ಇದು 10 ಮಾರ್ಕ್ಸಿಗೂ ಐತ್ರಿ, 15 ಮಾರ್ಕ್ಸಿಗೂ ಐತ್ರಿ. ಇದ್ರ ಮಹತ್ವ ಮತ್ತು ತತ್ವಗಳನ್ನ ಕೇಳಬಹುದ್ರಿ, ಮತ್ತು ಮಹತ್ವ ಮತ್ತು ಲಕ್ಷಣಗಳನ್ನ ಕೇಳಿ ಫಿಕ್ಸ್ ಕ್ವಶನ್ ಆಗಿರ್ತೈತೆ. ಇದ್ರ ಮೇಲೆ ಸಂವಿಧಾನಕತೆಯ ಲಕ್ಷಣಗಳನ್ನು ಚರ್ಚಿಸಿರಿ. ತದನಂತರ 6ನೇ ಪ್ರಶ್ನೆ ಅಂದ್ರೆ ಕೊನೆಯ ಪ್ರಶ್ನೆ, ಬ್ರಿಟನ್ನಿನ ಪಕ್ಷ ಪದ್ಧತಿಯ ಲಕ್ಷಣಗಳನ್ನ ವಿವರಿಸಿರಿ. ಬ್ರಿಟನ್ನಿನ ಪಕ್ಷ ಪದ್ಧತಿಯ ಲಕ್ಷಣಗಳನ್ನ ವಿವರಿಸಿರಿ. ಇದು ಫಿಕ್ಸ್ ಕ್ವಶನ್ಗಳಾಗಿರ್ತಾವ. ಇಷ್ಟ ಓದಿರಂದ್ರ 60 ತೆಗೆದುಕೊಳ್ಬಹುದ್ರಿ. 2 ಅಂಕದ್ದು ಅಂತ ನೀವು ಬರಿಬಹುದ್ರಿ. ಅವು ವೆರಿ ಇಂಪಾರ್ಟೆಂಟ್ ಆಗಿರ್ತಾವ. ಹಾಗ ನಮ್ಮ ಚಾನಲ್ ಯಾರಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫೈ ಆಗ್ರಿ.